ಡೋರ್ ಓಪನ್ ಮಾಡಿ. ಯಾಕೆ ಮೇಡಮ್? ಯಾಕೆ ಅಂದ್ರೆ ಅದ್ ನನ್ ಕ್ಯಾಬಿನ್ ತಾನೆ. ಇಫ್ ಯು ಡೋಂಟ್ ಮೈಂಡ್ ಮೇಡಮ್, ನಿಮ್ ರೂಮ್ ಚೇಂಜ್ ಮಾಡಾಯ್ತು. ಓಹೋ, ನಾನ್ ಬರ್ತಾ ಇದ್ದಾಗ್ಲೇ ಅನ್ಕೊಂಡೆ ವಾತಾವರಣದಲ್ಲಿ ಏನೋ ಬದಲಾವಣೆ ಇದೆಯಲ್ಲ ಅಂತ. ಸರಿ, ನನ್ ಚೇಂಬರ್ ಎಲ್ಲಪ್ಪ ಈಗ? ತಪ್ಪು ತಿಳ್ಕೊಬೇಡಿ ಮೇಡಮ್, ನೀವು ಸ್ವಲ್ಪ ದಿನ ಇದೇ ಕ್ಯೂಬಿಕಲ್ ಕುತ್ಕೋಬೇಕಾಗುತ್ತೆ. ಪರವಾಗಿಲ್ಲ, ಕೆಲಸ ಮಾಡೋರ್ಗೆ ಯಾವ ಜಾಗ ಆದ್ರೆ ಏನು, ನಿಮ್ಗಳ ಜೊತೆ ಕೂರಕ್ಕೆ ನನ್ಗೇನ್ ಬೇಜಾರಿಲ್ಲ. ಕೆಲಸ ಮಾಡಿ. ಓ, ಬಂದ್ಲು ಅನ್ಸತ್ತೆ ಫಾರಿನ್ ಮೇಡಮ್. ಮೇಡಮ್ ಮೇಡಮ್ ಬನ್ನಿ ಮೇಡಮ್. ನೀವು ಯಾಕಪ್ಪ, ಇಲ್ಲೂ ಕೆಲಸ ಮಾಡೋಗಿಲ್ವಾ ನಾನು? ಅದ್ ಹಾಗಲ್ಲ ಮೇಡಮ್, ಮೇಡಮ್ ಬರ್ತಾ ಇದಾರೆ. ಮೇಡಮ್ ಬರುವಾಗ ಎಲ್ರು ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಹೇಳ್ಬೇಕು, ಆಮೇಲೆ ಮಿಕ್ಕಿದ ಕೆಲಸ. ಇಲ್ದಿದ್ರೆ ಅವ್ರು ಕೋಪಿಸ್ಕೊಬಿಡ್ತಾರೆ. ಇದೆಲ್ಲ ಟೈಮ್ ವೇಸ್ಟ್. ಗೀತಾಂಜಲಿ ಮೇಡಮಿಗೆ ಗೊತ್ತಾಗ್ಬೇಕು ಅಷ್ಟೇ. ಅದು ಅವಾಗ ಮೇಡಮ್, ಇವಾಗ ಮೇಡಮ್ ಬರ್ಬೇಕಾರೆ ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಹೇಳಲೇಬೇಕು. ಅದೇ ರೂಲ್ಸು. ಇಲ್ಲ ಅಂದ್ರೆ ಬೈತಾರೆ ಮೇಡಮ್. ನಂಗಿದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನೀನ್ ಬೇಕಿದ್ರೆ ಹೋಗು. ಏನಾರ ಮಾಡ್ಕೊಳ್ಳಿ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. Good morning. Take your seats. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲೇ ಕೊಡೆ ಹಿಡಿತಾನಂತೆ. ಆ ರೀತಿ ಆಯ್ತು ಇವಳ ಪರಿಸ್ಥಿತಿ. ಗುಡ್ ಮಾರ್ನಿಂಗ್. ಯಾಕೋ ಎರಡನೇ ಸಲ ಅಂದೆ? ಅವನ್ ಹೇಳಲಿಲ್ಲ, ನೀನ್ ಮೊದ್ಲು ಹೇಳ್ದೆ, ಇವಾಗ ನಾನ್ ಹೇಳ್ತೀನಿ. ಗುಡ್ ಮಾರ್ನಿಂಗ್. ಛೀ, ಮೊದಲನೇ ದಿನನೇ ಅವಮಾನ ಮಾಡ್ಬಿಟ್ಲು. ಗುಡ್ ಮಾರ್ನಿಂಗ್ ಮೇಡಮ್. ಅಪ್ಪ, ರಾಜ, ಪ್ಲೀಸ್ ನನ್ನ ಈ ತರ ಎಂಬ್ರಾಸ್ ಮಾಡಬೇಡಿ. ನಂಗೆ ಮೊದಲೇ ಈ ಸೀಟಲ್ಲಿ ಕೂತ್ಕೊಳ್ಳೋಕೆ ತುಂಬಾ ಭಯ ಆಗ್ತಿದೆ. ನೀವು ಬೇರೆ ಕಿಂಡಲ್ ಮಾಡ್ತೀರಾ. ಬೇಕಿದ್ರೆ ಬಂದು ನೀವೇ ಕೂತ್ಕೊಳ್ಳಿ. ಕೂಲ್ 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 ಕೂತ್ಕೋ ಕೂತ್ಕೋ. ನಂಗೆ ಮೊದಲೇ ಈ ಸೀಟಲ್ಲಿ ಕೂತ್ಕೊಳ್ಳೋಕೆ ತುಂಬಾ ಭಯ ಆಗ್ತಿದೆ. ನೀನ್ ಈ ತರ ಕಿಂಡಲ್ ಮಾಡಿದ್ರೆ ನಾನು ಹೋಗ್ತೀನಿ. ಅಯ್ಯೋ, ಅತ್ತೆನ ಒಪ್ಸಿ ಈ ಪೋಸ್ಟ್ ನಿಂಗೆ ಸಿಗುವಾಗ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೀನ್ ನೋಡಿದ್ರೆ ಒಂದ್ ಗುಡ್ ಮಾರ್ನಿಂಗ್ ಹೇಳಿದಕ್ಕೆ ಹೆದರ್ಕೊಂಡು ಹೋಗ್ತಿದೀನಿ ಅಂತಿದ್ಯಲ್ಲ. ನಾನ್ ನೋಡಿದ್ರೆ MD ಅಪ್ಪ MLA ಅಂತ ಮೆರೆದಾಡ್ತಾ ಇದೀನಿ, ನೀನ್ ಹೀಗೆ ಹೇಳ್ತಾ ಇದೀಯಲ್ಲಪ್ಪ. ನಿಮ್ಮತ್ತೆ ಯಾಕೆ ಸೀಟ್ ಬಿಟ್ಕೊಟ್ರು ಅಂತ ಗೊತ್ತಾದ್ರೆ ನೀನ್ ಶಾಕ್ ಆಗೋಗ್ತೀಯ. ಹಲೋ, ಏನಾಯ್ತು? ಏನಿಲ್ಲ. ಆಮೇಲೆ ರಾಜ ಮೊನ್ನೆ ದೊಡ್ಡಮ್ಮ ನಿನ್ನ ಹತ್ರ ಮಾತಾಡ್ಬೇಕಂತ ಕರ್ಕೊಂಡು ಹೋದ್ರಲ್ಲ, ಏನ್ ಮಾತಾಡಿದ್ರಿ? ಅದೇ ನೋಡ್ತಿದ್ದೆ. ಹೆಂಗಸರಿಗೆ ಅವ್ರಿಗೆ ಗೊತ್ತಿಲ್ದಿರೋ ವಿಷಯನ ತಿಳ್ಕೊಳ್ಳೋ ತನಕ ಸಮಾಧಾನನೇ ಇರಲ್ಲ. ಅತ್ತೆ ನಮ್ಗೆ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಕಂಪನಿ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಬೇಕಂತೆ. ಆಮೇಲೆ ಆ ರಾಣಿನ ಆಫೀಸಲ್ಲಿ ಯಾರು ಅವಮಾನ ಮಾಡಬಾರ್ದಂತೆ. ಅವಳೇ ಇನ್ 1 ತಿಂಗಳಲ್ಲಿ ಹೊರಟೋಗ್ತಾಳೆ. ಅಲ್ಲಿವರೆಗೂ ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ಹೇಳೋದು, ಅವಳ ಪೋಸ್ಟ್ಗಿಂತ ಕೆಳಗಿನ ಪೋಸ್ಟ್ ಕೆಲಸ ಮಾಡಿಸೋದು ಮಾಡಬಾರ್ದಂತೆ. ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ. ಸೊ ಅವಳನ್ನ ಟಾಯ್ಲೆಟ್ ಪಕ್ಕ ಕೂರ್ಸೋದು ಬೇಡ. ಅಪ್ಪ ಹೇಗಿದ್ರು ಅತ್ತೆ ವಾಪಸ್ ಬರೋ ತನಕ ಆಫೀಸಿಗೆ ಬರಲ್ಲ. ಅವ್ರ ಪ್ಲೇಸಲ್ಲೇ ಕೂರ್ಸೋಣ. ಏನ್ ಮಾವ? ಓಕೆ ಓಕೆ, ಅವಳು ಈ ಸೀಟಲ್ಲೇ ಕೂತ್ಕೊಳ್ಳಿ. ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ನಿನ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ. ನೋಡು, ಮತ್ತೆ ಶುರು ಮಾಡ್ಕೊಂಡ್ಯಾ? ಸಾರಿ ಸಾರಿ, ಸುಮ್ಮನೆ ಜೋಕ್ ಮಾಡಿದೆ. ಜೋಕ್ ಮಾಡೋ ಟೈಮು ಬಾ.
ಡಾಕ್ಟರ್ ನೀನ್ ಈ ಸೀಟಲ್ಲಿ ಸೂಪರ್. ಈ ಆಫೀಸಿಗೆ ನೀನೇ MD, ನಾನು MD ಅಪ್ಪ MLA. ಆಲ್ ದ ಬೆಸ್ಟ್. ಅಂದ್ರೆ ನಾನ್ ಬರೀ 2 months ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರಾ? ತೋರಿಸ್ತೀನಿ ಹೇಗ್ ಪರ್ಮನೆಂಟ್ ಆಗ್ತೀನಿ ಅಂತ.